ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ ಟಾಕೀಸ್ ವಾಹಿನಿಗೆ ನಿಮಗೆಲ್ಲರಿಗೂ ಸಹ ಹಾರ್ದಿಕವಾದ ಸುಸ್ವಾಗತ. ಈ ದೃಶ್ಯಾವಳಿಯಲ್ಲಿ ಗುರುವಿನ ಪಥ ಬದಲಾವಣೆ ಮತ್ತು ಅದರ ಆಧಾರದಲ್ಲಿ ದ್ವಾದಶ ರಾಶಿಯವರ ಮೇಲೆ ಆಗತಕ್ಕಂಥ ಎಲ್ಲ ಪ್ರಭಾವಗಳ ಬಗ್ಗೆ ನಾವು ಪರಿಶೀಲನೆಯನ್ನು ಮಾಡೋಣ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ತೃತೀಯ ಸ್ಥಾನಾಧಿಪತಿ, 6ನೇ ಮನೆ ಅಧಿಪತಿ ಎರಡೂ ಆಗಿರತಕ್ಕಂಥ ಗುರು ನಿಮಗೆ 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಒಂದು ಕಡೆ ನಿಮಗೆ ಎಕ್ಸಲೆಂಟ್ ರಿಸಲ್ಟ್ಸ್ ಬರುತ್ತೆ, ಮತ್ತೊಂದು ಕಡೆ ಸ್ವಲ್ಪ ನಿಮ್ಮನ್ನು ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭಗಳು ಸಹ ನಿಮಗೆ ಬರುತ್ತೆ. ಸ್ವಲ್ಪ ಮಿಕ್ಸೆಡ್ ರಿಸಲ್ಟ್ಸ್ ಇರುತ್ತೆ. ಬಟ್ ಏನೇ ಇದ್ದರೂ ಸಹ ತುಲಾರಾಶಿಯವರು ಬಹಳ ಕಷ್ಟಗಳನ್ನು ಅನುಭವಿಸ್ಬಿಟ್ಟಿರ್ತೀರ, ಬಹಳಷ್ಟು ನೊಂದ್ಕೊಂಡಿರ್ತೀರ, ಬಹಳಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಿರ್ತೀರ ಲೈಫ್ನಲ್ಲಿ. ಎಷ್ಟೋ ವಿಚಾರಗಳಿಗೆ ನೀವು ಬೇರೆಯವ್ರನ್ನ ಪ್ರಯಾರಿಟೈಸ್ ಮಾಡಿ ಅವ್ರನ್ನ ಮುಂದೆ ಇಟ್ಟು ನಿಮ್ಮ ಸ್ವಂತ ಸುಖ, ನಿಮ್ಮ ಸ್ವಂತ ಸಮಾಧಾನಗಳನ್ನು ಪಕ್ಕದಲ್ಲಿಟ್ಟುಬಿಟ್ಟು ತುಂಬ ಕಷ್ಟಪಟ್ಟಿರ್ತೀರ. ಆ ಎಲ್ಲ ತ್ಯಾಗಗಳಿಗೆ, ಆ ಎಲ್ಲ ಒಂದು ಸೇವೆಗಳಿಗೆ ಸರಿಯಾದಂಥ ಪ್ರತಿಫಲ ಇವಾಗ ನಿಮಗೆ ನಿಶ್ಚಯವಾಗಿ ಈ ಉಚ್ಚ ಗುರು ತಂದು ಕೊಡ್ತಾನೆ, ಅನುಮಾನ ಇಲ್ಲ. ನಾನು ಆಗಲೇ ಹೇಳಿರೋ ಪ್ರಕಾರವಾಗಿ ಗುರು ಅಸ್ತಂಗತ ಸಮಯವನ್ನು ಮಾತ್ರ ಅವಾಯ್ಡ್ ಮಾಡಿ ಜುಲೈ 14ರಿಂದ ಆಗಸ್ಟ್ 12 ಈ ಸಮಯದಲ್ಲಿ ಮುಖ್ಯವಾದ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಅದು ಬಿಟ್ಟರೆ ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ರವರೆಗೂ ಈ 5 ತಿಂಗಳ ಸಮಯದಲ್ಲಿ ಮಿಕ್ಕ ಎಲ್ಲ ಸಮಯವೂ ನಿಮಗೆ ಶುಭಕರವಾಗಿರುತ್ತೆ, ಅದ್ಭುತವಾಗಿದೆ, ಏನೂ ತೊಂದರೆ ಇಲ್ಲ ನಿಮಗೆ. ತೃತೀಯಾಧಿಪತಿಯಾಗಿರ್ತಕ್ಕಂಥ ಗುರು ಕರ್ಮಸ್ಥಾನದಲ್ಲಿ ಇರತಕ್ಕಂಥ ಸಂದರ್ಭ ಇವಾಗ. ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಒಡಹುಟ್ಟಿದ ವ್ಯಕ್ತಿಗಳಿಗೋಸ್ಕರವಾಗಿ ಅಥವಾ ಒಂದಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಇವರು ನನಗೆ ಒಡಹುಟ್ಟಿದವ್ರಿಗಿಂತಲೂ ಹೆಚ್ಚು ಅನ್ನೋ ಒಂದು ಭಾವನೆಯನ್ನು ಎಷ್ಟೋ ಜನರಲ್ಲಿ ಇಟ್ಕೊಂಡಿರ್ತೀರ ನೀವು. ಇವತ್ತಿನ ಕಾಲಮಾನದಲ್ಲಿ ಹೇಳೋ ಪ್ರಕಾರವಾಗಿ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಕೆಲವ್ರನ್ನ ನೀವು ಹೇಳ್ತಾ ಇರ್ತೀರ. ಅವ್ರಿಗೋಸ್ಕರ ನೀವೆಷ್ಟೋ ತ್ಯಾಗಗಳನ್ನು ಮಾಡಿರ್ತೀರ, ಅವ್ರನ್ನ ಪ್ರಯಾರಿಟೈಸ್ ಮಾಡಿರ್ತೀರ. ಅವರಿಂದ ನಯಾ ಪೈಸಾ ಏನೂ ಲಾಭ ಆಗಿರೋದಿಲ್ಲ. ಅವರು ಬಳಸ್ಕೊಳ್ಳೋದ್ರಲ್ಲೇ ಇರ್ತಾರೆ, ನಿಮಗೆ ತಿರುಗಿ ಕೊಡೋದ್ರಲ್ಲಿ ಯಾವುದೇ ಕಾರಣದಲ್ಲೂ ಸಹ ಇರೋದಿಲ್ಲ. ಈ ಸಮಯದಲ್ಲಿ ಭಗವಂತ ಅವರಿಗೆ ಒಂದು ಬುದ್ಧಿಯನ್ನು ಕೊಡ್ತಾನೆ, ಒಂದು ಪ್ರೇರೇಪಣೆಯನ್ನು ಕೊಡ್ತಾನೆ, ಒಂದು ಆತ್ಮಸಾಕ್ಷಿ ಜಾಗೃತವಾಗುತ್ತೆ. ಇಷ್ಟೆಲ್ಲ ಪಡ್ಕೊಂಡಿದ್ದೆ ಅವರಿಂದ, ನೀನು ಕೊಡೋ ಸಮಯ ಬಂದಿದೆ ಇವಾಗ ಕೊಡುವವರಿಗೆ ಅಂತ ಹೇಳಿ ಪರಮಾತ್ಮ ಅವ್ರ ಕೈಯಲ್ಲಿ ನಿಮಗೆ ಸಹಾಯವನ್ನು ಮಾಡಿಸ್ತಾನೆ. ಸೊ ನೀವು ಮಾಡಿರ್ತಕ್ಕಂಥ ಒಂದು ನಿಸ್ವಾರ್ಥವಾದ ಸೇವೆ, ನಿಸ್ವಾರ್ಥವಾದ ಸಹಾಯವೇ ನಿಮ್ಮನ್ನು ಕಾಪಾಡ್ತಕ್ಕಂಥ ಒಂದು ಸಮಯ ಇದಾಗಿರುತ್ತೆ. ಇವರೆಲ್ಲರೂ ಸಹ ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ, ಚೆನ್ನಾಗಿದೆ. ಜೊತೆಗೆ ಈ ಸಮಯದಲ್ಲಿ ವಿಶೇಷವಾದ ಸಾತ್ವಿಕವಾದ ಪರಾಕ್ರಮ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಪರಾಕ್ರಮ ಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಹೇಗಿರುತ್ತೆ ಅಂತಂದರೆ, ಈ ಸಮಯದಲ್ಲಿ ಪರಾಕ್ರಮ ಅಂತಂದರೆ ಬಾಹುಬಲವನ್ನು ತೋರಿಸ್ತಕ್ಕಂಥದ್ದು ಅಥವಾ ಯಾರ ಮೇಲೂ ಯುದ್ಧ ಮಾಡ್ತಕ್ಕಂಥದ್ದು, ಇಂಟಿಮಿಡೇಟಿಂಗ್ ಆಗಿ ಮಾತನಾಡ್ತಕ್ಕಂಥದ್ದು ಖಂಡಿತವಾಗಲೂ ಆಗಿರೋದಿಲ್ಲ. ಒಂದು ಮಾತು, ಒಂದು ಬರವಣಿಗೆ, ಒಂದು ಅಭಿವ್ಯಕ್ತಿ ಇದು ಸರಿಯಾಗಿ ನಾಟೋ ರೀತಿಯಲ್ಲಿ ನೀವು ತೋರಿಸಿದ್ದಾದಲ್ಲಿ ಅದರ ಬಲ ವಿಶೇಷವಾಗಿರುತ್ತೆ. ಅದರಲ್ಲೂ ಸಹ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರು, ಬರಹಗಾರರು ಮತ್ತು ಈ ಒಂದು ವಾಗ್ಮಿಗಳು ಮತ್ತು ಟೀಚರ್ಸು ಇವರೆಲ್ಲ ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಅಷ್ಟೇ ವಿಶೇಷವಾದ ಲಾಭ, ಅನುಕೂಲಗಳು ಬರ್ತಕ್ಕಂಥದ್ದು. ನಿಮ್ಮ ಪ್ರಭಾವ ಹೆಚ್ಚಾಗತಕ್ಕಂಥ ಸಮಯ ಇದಾಗಿರುತ್ತೆ. ಇನ್ನಷ್ಟು ಪ್ರಭಾವಶಾಲಿಗಳಾಗ್ತೀರಾ. ನಿಮ್ಮ ಮಾತು, ನಿಮ್ಮ ವರ್ತನೆ ಇದೆಲ್ಲದಕ್ಕೂ ಸಹ ರೀಚ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುವಂಥ ಒಂದು ಸಂದರ್ಭ ಇದಾಗಿರುತ್ತೆ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ, 6ನೇ ಮನೆ ಅಧಿಪತಿ ಆಗಿರತಕ್ಕಂಥ ಗುರು ಈ ಸಮಯದಲ್ಲಿ 10ನೇ ಮನೆಯಲ್ಲಿ ನಿಮಗೆ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕನಸುಗಳನ್ನು ಸಾಕಾರ ಮಾಡೋದಕ್ಕೆ ಬೆನ್ನೆಲುಬಾಗಿ ಒಂದಷ್ಟು ಜನ ನಿಂತ್ಕೊಳ್ತಾರೆ. ನಿನಗೆ ಭಾಳ ದಿವಸಗಳಿಂದ ಒಂದು ಕನಸಿದೆಯಲ್ಲಯ್ಯ, ಏನೋ ಮಾಡಬೇಕು ಅಂದ್ಕೊಂಡಿದ್ದೀಯಾ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾನು ನಿನಗೆ ಲೈಸೆನ್ಸ್ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ, ನಾನು ನಿನಗೆ ಸಪೋರ್ಟಾಗಿ ನಿಂತ್ಕೊಳ್ತೀನಿ, ಅದೇನು ಮಾಡಬೇಕು ಅಂತಿದ್ದೀಯೋ ಮಾಡು, ನೀನು ಬಂದಿದ್ದಲ್ಲಿ ನನಗೆ ಇಷ್ಟೊಂದು ಪರ್ಸೆಂಟೇಜ್ ಅಂತ ಒಂದು ಲಾಭ ಕೊಡು ಅಂತ ಹೇಳಿ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಕ್ಕಂಥ ವ್ಯಕ್ತಿಗಳೊಂದಷ್ಟು ಜನ ಬರ್ತಾರೆ. ಅದ್ಭುತವಾಗಿದೆ. ನಿಮ್ಮ ಲೈಫ್ ಟೈಮ್ ಡ್ರೀಮ್ಸ್, ಆ್ಯಂಬಿಷನ್ಸ್ ಏನಿದೆ ಅದೆಲ್ಲವನ್ನು ಸಾಕಾರ ಮಾಡ್ಕೊಳ್ಳೋದಕ್ಕೆ ಸರಿಯಾದಂಥ ಸಮಯ. ಬಂದಂಥ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ. ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಬೆಳೆಸ್ಕೊಳ್ಳಿ. ತುಲಾರಾಶಿನವ್ರದ್ದು ಒಂದು ಸಮಸ್ಯೆ ಏನಂತಂದರೆ, ಎಲ್ಲ ಇರುತ್ತೆ ಅವರಿಗೆ, ಎಲ್ಲ ಒಂದು ವಿಶೇಷವಾದಂಥ ಒಂದು ಕೆಪಾಸಿಟಿ, ಒಂದು ಲೋಕಜ್ಞಾನ ಎಲ್ಲವೂ ಇರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋ ಸ್ವಲ್ಪ ಡೌಟ್ ಇರುತ್ತೆ ಅವ್ರಿಗೆ. ನನ್ನ ಕೈಲಾಗುತ್ತಾ, ನಾನು ಮಾಡೋಕ್ಕಾಗತ್ತಾ ಅಂತ ಕೊನೆಗಳಿಗೆ ಏನಾದರೂ ಸ್ವಲ್ಪ ಯಾಮಾರು ಬಿಡ್ತೀರಾ, ನೀವು ಹಿಮ್ಮೆಟ್ಟು ಬಿಡ್ತೀರಾ. ಈ ಒಂದು ತಪ್ಪನ್ನು ಈ ಸಮಯದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಸ್ಟ್ರೆಂತನ್ನು ನಿಮಗಿನ್ನ ಚೆನ್ನಾಗಿ ಬೇರೆಯವರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಹೋಗಿ. ಕಳ್ಕೊಳ್ತಕ್ಕಂಥದ್ದು ಏನೂ ಇರೋದಿಲ್ಲ. ಒಂದು ಹೊಸ ಅನುಭವ ಆಗುತ್ತೆ. ಒಂದು ನಿಮ್ಮ ಪೊಟೆನ್ಷಿಯಲ್ ಏನೋದನ್ನು ರಿಯಲೈಸ್ ಮಾಡ್ಕೊಳ್ತೀರಾ, ಚೆನ್ನಾಗಿರುತ್ತೆ. ಇನ್ನು ತುಲಾರಾಶಿಯವರಿಗೆ ವಿಶೇಷವಾಗಿ ಈ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥ ಒಂದು ಸಾಧನೆಗಳನ್ನು ಮಾಡೋದಕ್ಕೆ ಅನುಕೂಲಗಳು ಬರುವಂಥ ಒಂದು ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಒಂದೇ ಸಮಯದಲ್ಲಿ ಎರಡೆರಡು ದೋಣಿಯಲ್ಲಿ ಪ್ರಯಾಣ ಮಾಡುವಂಥ ಒಂದು ಸಾಹಸ ಮಾತ್ರ ವಿದ್ಯಾರ್ಥಿಗಳು ಮಾಡೋದಕ್ಕೆ ಹೋಗಬಾರ್ದು. ಅಂದರೆ ಒಂದು ಕೋರ್ಸನ್ನು ಕಲಿತಾ ಇರ್ತೀರಾ, ಪ್ಯಾರಲಾಗಿ ಇನ್ನೇನೋ ಕಲಿತೀನಿ, ಆ್ಯಡ್ ಆನ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಪ್ರಯತ್ನವನ್ನು ಈ ಸಮಯದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಒಂದಾದ ನಂತರ ಮತ್ತೊಂದಾದ ನಂತರ ಮಗದೊಂದನ್ನು ತೆಗೆದುಕೊಂಡಿದ್ದಾದಲ್ಲಿ ಎಲ್ಲವೂ ಸ್ಪಷ್ಟವಾಗಿ ನಿಮಗೆ ಸಕ್ಸಸ್ಸನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಚೆನ್ನಾಗಿದೆ.
ಇನ್ನು ತುಲಾರಾಶಿಯವರಿಗೆ ವಿಶೇಷವಾಗಿ ಗುರುವಿನ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತೆ ಅನ್ನೋದಾದರೆ ಈ ಸಮಯದಲ್ಲಿ ನಿಮಗೆ 2ನೇ ಮನೆ, 4ನೇ ಮನೆ, 6ನೇ ಮನೆ ಇಷ್ಟೂ ಸ್ಥಾನಗಳ ಮೇಲೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಕುಟುಂಬದಲ್ಲಿರತಕ್ಕಂಥ ಎಲ್ಲ ಅಶಾಂತಿಯ ಒಂದು ವಾತಾವರಣ, ಗಂಡ ಹೆಂಡತಿ ಮಧ್ಯೆ ಇರತಕ್ಕಂಥ ವೈಮನಸ್ಯಗಳು, ತಂದೆ ಮಗನ ಮಧ್ಯೆ ಇರತಕ್ಕಂಥ ಒಂದು ಅಭಿಪ್ರಾಯ ಭೇದಗಳು ಎಲ್ಲವೂ ನಿವಾರಣೆಯಾಗ್ತಾ ಹೋಗುತ್ತೆ, ಎಲ್ಲವೂ ತಿಳಿಯಾಗ್ತಾ ಹೋಗುತ್ತೆ, ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ಸಮಯದಲ್ಲಿ ವಿಶೇಷವಾದಂಥ ಒಂದು ಕ್ಲಾರಿಟಿ ಸಿಗತಕ್ಕಂಥ ಸಾಧ್ಯತೆ ಮತ್ತು ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ಸ್ಪಷ್ಟವಾಗಿ ನಡೆಯತಕ್ಕಂಥ ಒಂದು ಸಾಧನಗಳು ನಿಮಗೆ ಸಿಗೋ ಸಾಧ್ಯತೆಗಳು ಸಹ ಇರುತ್ತೆ. ಇನ್ನು 6ನೇ ಮನೆ ಮೇಲೂ ಸಹ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಈ ಸಮಯದಲ್ಲಿ ವಿಶೇಷವಾಗಿ ನಿಮಗೆ ಋಣಬಾಧೆಗಳಿಂದ ನಿವೃತ್ತಿ ಸಿಗತಕ್ಕಂಥ ಸಾಧ್ಯತೆಗಳು ಮತ್ತು ಈ ಒಂದು ರೋಗಗಳಿಂದ ವಿಮುಕ್ತಿ ಸಿಗತಕ್ಕಂಥ ಸಾಧ್ಯತೆಗಳು, ಕೆಲವೊಂದು ಸಣ್ಣ ಪುಟ್ಟ ಸೀಸನಲ್ ಡಿಸೀಸಸ್ ಅಥವಾ ಸೀಸನಲ್ ಒಂದು ಹೆಲ್ತ್ ವೇರಿಯೇಷನ್ಸ್ ಅನ್ನತಕ್ಕಂಥದ್ದು ಇರುತ್ತೆ. ಒಂದು ಮಳೆಗಾಲ ಬಂದಾಗ ಸಮಸ್ಯೆ, ಬಿಸಿಲುಗಾಲ ಬಂದಾಗ ಒಂದು ರೀತಿಯಾದಂಥ ಸಮಸ್ಯೆ, ಇದನ್ನು ತುಲಾರಾಶಿಯವರು ಸಾಕಷ್ಟು ಅನುಭವಿಸ್ತಾ ಇರ್ತೀರ. ಇದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ಗುರು ನಿಮಗೆ ಒಂದು ವಿಶೇಷವಾದ ಅನುಕೂಲವನ್ನು ಮಾಡಿಕೊಡ್ತಾನೆ, ಶುಭವಾಗುತ್ತೆ, ಏನೂ ತೊಂದರೆ ಇಲ್ಲ. ಇನ್ನು ನೀವು ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ಕ್ರಮಗಳು ಅಂತಂದರೆ ವಿಶೇಷವಾಗಿ ಮೊದಲನೇದಾಗಿ ದತ್ತಾತ್ರೇಯ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬರ್ತಕ್ಕಂಥದ್ದು ಅಥವಾ ಗಾಣಗಾಪುರಕ್ಕೆ ಹೋಗ್ಬಿಟ್ಟು ಬಂದಿದ್ದಾದಲ್ಲಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಗುರುಪಾದುಕೆಗಳು ಅಂತ ವಿಶೇಷವಾದ ಒಂದು ಪದಾರ್ಥ ಸಿಗುತ್ತೆ. ಇದನ್ನು ತೆಗೆದುಕೊಂಡು ಗುರುಮಂತ್ರದಿಂದ ಅದನ್ನು 1008 ಸಲ ಅದನ್ನು ಎನರ್ಜೈಸ್ ಮಾಡಿಸಿ ನಿಮ್ಮ ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿ ಆ ಗುರುಪಾದುಕೆಗಳಿಗೆ ಪ್ರತಿ ಗುರುವಾರದ ದಿವಸ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಪುರುಷ ಸೂಕ್ತದಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ವಿಷ್ಣು ಸೂಕ್ತದಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ದಶಶಾಂತಿ ಮಂತ್ರಗಳಿಂದ ಪಾರಾಯಣವನ್ನು ಮಾಡತಕ್ಕಂಥದ್ದು, ಶಂಕರಾಚಾರ್ಯರ ಅಷ್ಟೋತ್ತರವನ್ನು ಹೇಳಿಸಿ ತುಳಸಿಯಿಂದ ಅಷ್ಟೋತ್ತರ ಒಂದು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು. ಇದನ್ನು ಮಾಡಿದ್ದಾದಲ್ಲಿ ಅದ್ಭುತವಾದ ಲಾಭವನ್ನು, ರಕ್ಷಣೆಯನ್ನು ಪಡ್ಕೊಳ್ತೀರಾ. ಆ ಗುರುಪಾದುಕೆ ನೀವು ಎಲ್ಲೇ ಹೋದರೂ ಸಹ ನಿಮ್ಮನ್ನು ಕಾಪಾಡ್ತಕ್ಕಂಥ ವಿಶೇಷವಾದ ಒಂದು ಪದಾರ್ಥ ಆಗಿರುತ್ತೆ. ಇದನ್ನು ತಂದು ನಿಮ್ಮ ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ವ್ಯಾಪಾರ ನಡೆಸ್ತಾ ಇರ್ತಕ್ಕಂಥ ತುಲಾರಾಶಿಯವರು ಯಾರ್ಯಾರು ಇರ್ತೀರಾ, ನಿಮ್ಮ ಅಂಗಡಿನಲ್ಲಾಗಿರ್ಬೋದು, ಆಫೀಸ್ನಲ್ಲಾಗಿರ್ಬೋದು, ಅಲ್ಲಿ ಒಂದು ವಿಶೇಷವಾದ ಪಿರಮಿಡ್ ಶೇಪ್ಡ್ ಒಂದು ಕ್ಯಾಶ್ ಬಾಕ್ಸ್ನ ತೊಗೊಂಡು ಬಂದು ಸ್ಥಾಪನೆಯನ್ನು ಮಾಡ್ಕೊಳ್ಳಿ. ಅದರ ಒಳಗಡೆ ಸಣ್ಣದೊಂದು ದರ್ಪಣ ಇರಬೇಕು, ಅಂದರೆ ಕನ್ನಡಿ ಇರಬೇಕು. ನೀವು ಏನು ಇಡ್ತೀರಾ ಅದೆಲ್ಲವೂ ಪ್ರತಿಫಲಿತವಾಗ್ತಾ ಹೋಗಬೇಕು, ರಿಫ್ಲೆಕ್ಷನ್ ಬರಬೇಕಾಗತ್ತೆ. ಅಲ್ಲಿ ಹೊಂಬಣ್ಣದ ಪದಾರ್ಥಗಳನ್ನು ಇಡಿ, ಒಂದು ಗೋಲ್ಡನ್ ಕಾಯಿನ್ಸ್ ಆಗಲಿ, ಗೋಲ್ಡ್ ಪ್ಲೇಟೆಡ್ ಕಾಯಿನ್ಸ್ ಆಗಲಿ, ಇದರ ಜೊತೆಯಲ್ಲಿ ಗುಲಗಂಜಿನ ಮತ್ತು ಈ ಒಂದು ವಿಶೇಷವಾಗಿರತಕ್ಕಂಥ ಅರಿಶಿಣದ ಕೊಂಬು, ಈ ಥರದ ಮಹಾಲಕ್ಷ್ಮಿ ಸೂಚಕವಾಗಿರತಕ್ಕಂಥ ಪದಾರ್ಥಗಳನ್ನು ಸ್ಥಾಪನೆಯನ್ನು ಮಾಡಿ ಪ್ರತಿದಿನ ಬೆಳಿಗ್ಗೆ ಒಂದು ಕ್ಯಾಶ್ ಬಾಕ್ಸ್ನ ತೆಗಿತಾ ಇದ್ದ ಹಾಗೆ 2 ನಿಮಿಷಗಳ ಕಾಲ ಮಹಾಲಕ್ಷ್ಮಿ ಸ್ಮರಣೆಯನ್ನು ಮಾಡಿಕೊಳ್ಳಿ. ಕನಕಧಾರ ಸ್ತೋತ್ರದ ಒಂದು ಸಣ್ಣ ಶ್ಲೋಕವನ್ನು ಹೇಳ್ಕೊಳ್ಳಿ. ಅದ್ಭುತವಾದ ಲಾಭ, ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟು ಎಲ್ಲವನ್ನು ಸಹ ನೀವು ಪಡ್ಕೊಳ್ತಾ ಹೋಗ್ತೀರಾ, ಏನೂ ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ನಿಮಗೆ ಹೇಳಬೇಕು ಅಂತಂದರೆ ಗುರುವಾರದ ದಿವಸ ತುಲಾರಾಶಿನವರು ಒಪ್ಪತ್ತಿನ ಊಟ ಮಾಡ್ತಕ್ಕಂಥದ್ದಾಗಲಿ, ಉಪವಾಸ ಮಾಡ್ತಕ್ಕಂಥದ್ದಾಗಲಿ ಅಥವಾ ಇಡೀ ದಿನ ನೀವು ಹೊರಗಡೆಯ ಆಹಾರಗಳನ್ನು ಅವಾಯ್ಡ್ ಮಾಡಿ ಮನೆಯ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡತಕ್ಕಂಥದ್ದಾಗಲಿ 16 ವಾರಗಳ ಕಾಲ ಇದನ್ನು ಮಾಡಿ, ಎಲ್ಲವೂ ಶುಭವಾಗುತ್ತೆ. ತುಲಾರಾಶಿಯ ಹೆಣ್ಣುಮಕ್ಕಳು ವಿಶೇಷವಾಗಿ 26ರಿಂದ 33 ವಯೋಮಾನದಲ್ಲಿರತಕ್ಕಂಥ ಹೆಣ್ಣುಮಕ್ಕಳು ಸ್ವಲ್ಪ ಜಾಗ್ರತೆ ಆಗಿರಬೇಕಾಗುತ್ತೆ ಈ ಸಮಯದಲ್ಲಿ. ಕಾರಣ ಏನಂತಂದರೆ ಇಲ್ಲಿ ನಿಮಗೆ ಸ್ವಲ್ಪ ಜವಾಬ್ದಾರಿಗಳನ್ನು ಜಾಸ್ತಿ ಕೊಡ್ತಾ ಹೋಗ್ತಾರೆ. ಹಲವಾರು ಪ್ರತಿಷ್ಠಿತ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ. ನಿಮಗೆ ಸ್ವಲ್ಪ ನಿಮ್ಮ ಆಫೀಸ್ನಲ್ಲಾಗ್ಬೋದು, ವರ್ಕ್ ಸರ್ಕಲ್ನಲ್ಲಾಗಿರ್ಬೋದು, ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಒಡನಾಟ ಬೆಳೆಯುವಂಥ ಒಂದು ಸಾಧ್ಯತೆಗಳು ಸಹ ಇರುತ್ತೆ. ಸೊ ಅವರನ್ನು ಅನುಸರಿಸ್ಕೊಂಡು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು, ಸ್ವಲ್ಪ ನಿಮ್ಮ ವರ್ಕ್ ಸ್ಟೈಲ್ಗೆ, ವರ್ಕ್ ಕಲ್ಚರ್ಗೆ ಭಿನ್ನವಾಗಿರ್ತಕ್ಕಂಥ ಮೈಂಡ್ ಸೆಟ್ ಇರೋ ವ್ಯಕ್ತಿಗಳ ಜೊತೆಲಿ ಕೆಲಸ ಮಾಡಬೇಕಾದ ಸಂದರ್ಭಗಳು ಬರುತ್ತೆ. ಅವರ ಧರ್ಮ ಯಾವುದೇ ಆಗಿರಲಿ, ಅವರ ಜಾತಿ ಯಾವುದೇ ಆಗಿರಲಿ, ಅವರ ಆಲೋಚನಾ ವಿಧಾನಗಳ ಬಗ್ಗೆ ಮಾತ್ರ ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ. ಈ ಸೂಕ್ಷ್ಮಗಳನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ವಿನಾಕಾರಣ ಯಾರಿಂದನೂ ಸಹ ಪ್ರಭಾವಿತರಾಗದೇ ಇರೋ ರೀತಿಯಲ್ಲಿ ನೀವು ನಡ್ಕೋಬೇಕಾಗತ್ತೆ. ಅವರು ಎಷ್ಟೇ ದೊಡ್ಡವರಾಗಿರಲಿ, ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ, ಅವರ ಥಾಟ್ ಪ್ರೋಸೆಸ್ಸು, ಅವರ ಐಡಿಯಾಲಜಿಗಳು ನಿಮ್ಮ ಮೇಲೆ ಯಾವುದೇ ರೀತಿಯಲ್ಲೂ ಸಹ ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗದೇ ರೀತಿಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಕೆಲವೊಂದು ವಿಚಾರಗಳು ಬಂದಾಗ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕಾದಾಗ ಆಫೀಸ್ನಲ್ಲಿ ತುಂಬ ಸೂಕ್ಷ್ಮವಾಗಿ ನೀವು ನಡ್ಕೋಬೇಕಾಗತ್ತೆ. ಕೆಲವೊಂದು ನಿಮ್ಮ ಮೌಲ್ಯಗಳು, ನಿಮ್ಮ ನಂಬಿಕೆಗಳಿಗೆ ವಿರುದ್ಧವಾದಂಥ ಒಂದು ಒತ್ತಡಗಳು ನಿಮ್ಮ ಮೇಲೆ ಬಂದಂಥ ಸಂದರ್ಭಗಳಲ್ಲಿ ತುಂಬ ಡೆಲಿಕೇಟಾಗಿ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಯಾವುದನ್ನು ಅಷ್ಟೇ ನೇರವಾಗಿ ನೀವು ಅಪೋಸ್ ಮಾಡೋದಕ್ಕೆ ಹೋಗಬಾರ್ದು. ಇದೆಲ್ಲವನ್ನು ನಿಮ್ಮ ಇಮಿಡಿಯೇಟ್ ಟೀಮ್ ಲೀಡರ್ಸ್ ಆಗಿರ್ಬೋದು, ಬಾಸ್ ಆಗಿರ್ಬೋದು, ಒಂದು ವೇಳೆ ಅವರು ನಿಮಗೆ ಅಡ್ವರ್ಸ್ ಆಗಿದ್ದಾರೆ ಅನ್ನೋದಾದರೆ ಅವರನ್ನು ಮೀರತಕ್ಕಂಥವ್ರು ಮತ್ತೊಬ್ಬರು ಇರ್ತಾರೆ ಅದೇ ಸಂಸ್ಥೆಯಲ್ಲಿ, HR ಆಗಿರಲಿ ಅಥವಾ ಸೀನಿಯರ್ ಮ್ಯಾನೇಜರ್ಸ್ ಆಗಿರಲಿ, ಇವರ ಒಂದು ಸಹಾಯವನ್ನು ತೆಗೆದುಕೊಳ್ಳಿ. ಅದೇ ಕ್ಷೇತ್ರದಲ್ಲಿ ತುಂಬ ಅನುಭವಿ ವ್ಯಕ್ತಿಗಳು ಯಾರಿರ್ತಾರೆ ನಿಮ್ಮ ಫೀಲ್ಡ್ನಲ್ಲಿ, ನಿಮ್ಮ ಆಫೀಸ್ನಲ್ಲಿ, ಅವರ ಸಪೋರ್ಟನ್ನು ತೆಗೆದುಕೊಳ್ಳಿ. ಅಲ್ಲಿ ಬಂದಂಥ ಸಣ್ಣ ಕಾನ್ಫ್ಲಿಕ್ಟ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇದು ನಿಮಗೆ ಸಹಕಾರಿಯಾಗುತ್ತೆ. ಇದರ ಜೊತೆಯಲ್ಲಿ ನಿಮ್ಮ ನಂಬಿಕೆಯ ಗುರುಗಳ ಸನ್ನಿಧಾನದಲ್ಲಿ ನೀವು ಹೋಗ್ಬಿಟ್ಟು ಈ ಗುರುವಾರದ ದಿವಸ ಆಗಲಿ, ನಿಮ್ಮ ಜನ್ಮವಾರದ ದಿವಸ ಆಗಲಿ, ಅಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಅಲ್ಲಿ ಒಂದು ಸೇವೆಯನ್ನು ಮಾಡತಕ್ಕಂಥದ್ದು, ಇದನ್ನು ಮಾಡ್ಕೊಂಡು ಬಂದಿದ್ದಾದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ.